ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ನರೇಂದ್ರ ಮೋದಿ ಭಾರತದ ಪಾಲಿನ ನವಯುಗದ ನಾಯಕ, ವಿಶ್ವ ಮಟ್ಟದಲ್ಲಿ ಮುಂಚೂಣಿಯಲ್ಲಿರೋ ಗಟ್ಟಿ ನಾಯಕ. ಮೋದಿಯನ್ನ ಕಟ್ ಹಾಕಬೇಕು ಅಂತ ಅದೆಷ್ಟೋ ಜನ ಸರ್ಕಸ್ ಮಾಡಿದ್ರು. ವಿಶ್ವ ಮಟ್ಟದಲ್ಲೂ ಕುಗ್ಗಿಸೋ ಕೆಲಸಗಳು ನಡೆದ್ವು. ಅಷ್ಟೇ ಯಾಕೆ, ಮೋದಿಯನ್ನ ಸೋಲಿಸಬೇಕು ಅಂತ ಎದುರಾಳಿ ಪಕ್ಷಗಳೆಲ್ಲ ಒಗ್ಗಟ್ಟಾಗಿ ನಿಂತ್ವು. ಆದ್ರೆ ಯಾವುದೂ ಈಡೇರಲಿಲ್ಲ. ಸತತ 12 ವರ್ಷದಿಂದ ಏಕಾಧಿಪತಿಯಾಗಿ ಮೋದಿ ಮೆರೆದಾಡ್ತಿದ್ದಾರೆ. ವಿಶ್ವ ಮಟ್ಟದಲ್ಲಿ ಭಾರತ ಗುರುತಿಸುವಂತಾಗಬೇಕು ಅಂತ ಪಣತೊಟ್ಟು ನಿಂತಿದ್ದಾರೆ. ಇಂಥ ಹೊತ್ತಲ್ಲೇ ಗುಡ್ ನ್ಯೂಸ್ ಒಂದು ಬಂದಿದೆ. ಮೋದಿಯ ಮಹಾಯಾಗಕ್ಕೆ ವಿಶ್ವವೇ ನಿಬ್ಬೆರಗಾಗಿ ಹೋಗಿದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಧಾನಿ ಮೋದಿ ಅವರ ಜನಪ್ರಿಯತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು, ಜಾಗತಿಕ ವೇದಿಕೆಯಲ್ಲಿ ಭಾರತದ ಮೇಲಿನ ವಿಶ್ವಾಸ ಮತ್ತಷ್ಟು ಗಟ್ಟಿಯಾಗ್ತಾ ಇದೆ. ವಿಶ್ವದ ಪ್ರಮುಖ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುತ್ತಿರುವ ಭಾರತವನ್ನ ಜಗತ್ತಿನ ಬಹುತೇಕ ದೇಶಗಳು ಅತ್ಯಂತ ನಂಬಿಕಸ್ಥ ರಾಷ್ಟ್ರವಾಗಿ ನೋಡ್ತಾ ಇದೆ. ಇದಕ್ಕೆ ಪೂರಕ ಅನ್ನುವಂತೆ ಆಸ್ಟ್ರೇಲಿಯಾದ ಪ್ರಸಿದ್ಧ ಥಿಂಕ್ ಟಾಂಕ್ ಲೋವೆ ಇನ್ಸ್ಟಿಟ್ಯೂಟ್ ನಡೆಸಿರುವ ಜಗತ್ತಿನ ಜಾಗತಿಕ ಸಮೀಕ್ಷೆಯ ಪ್ರಮುಖ ವರದಿಯನ್ನ ಪ್ರಕಟಿಸಿದೆ. ಅಮೆರಿಕ, ಚೀನಾ ಹಾಗೂ ರಷ್ಯಾ ದೇಶಗಳಿಗೆ ಹೋಲಿಸಿದ್ರೆ ಆಸ್ಟ್ರೇಲಿಯಾದ ಜನತೆ ಪ್ರಧಾನಿ ಮೋದಿ ಮುನ್ನಡೆಸ್ತಾ ಇರುವ ಭಾರತದ ಮೇಲೆ ಅತಿ ಹೆಚ್ಚು ಭರವಸೆ ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ಲೋವೆ ಇನ್ಸ್ಟಿಟ್ಯೂಟ್ ಬಿಡುಗಡೆ ಮಾಡಿರುವ ಹೊಸ ಅಂಕಿ ಅಂಶಗಳ ಪ್ರಕಾರ 50% ಆಸ್ಟ್ರೇಲಿಯನ್ನರು ಭಾರತದ ಜಾಗತಿಕ ನಡೆಯನ್ನ ಬೆಂಬಲಿಸಿದ್ದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ವ್ಯತಿರಿಕ್ತವಾಗಿ ಜಾಗತಿಕ ದೊಡ್ಡಣ್ಣ ಅಮೆರಿಕದ ಮೇಲಿನ ನಂಬಿಕೆ ಕೇವಲ 31ಕ್ಕೆ ಕುಸಿದಿದೆ. ಇನ್ನುಳಿದಂತೆ ಚೀನಾ ಮತ್ತು ರಷ್ಯಾ ದೇಶಗಳು ಕ್ರಮವಾಗಿ 28% ಹಾಗೂ 11% ಜನರ ನಂಬಿಕೆಯನ್ನ ಮಾತ್ರ ಗಳಿಸಲು ಶಕ್ತ ಆಗಿದೆ. ಇದು ಮೋದಿ ನಾಯಕತ್ವವನ್ನ ಎತ್ತಿ ತೋರಿಸ್ತಾ ಇದೆ. ಬರೀ ಭಾರತೀಯರು ಮಾತ್ರ ಅಲ್ಲ, ವಿಶ್ವ ಮಟ್ಟದಲ್ಲಿ ಮೋದಿ ಜನ ಮೆಚ್ಚಿದ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಭಾರತೀಯರು ಮೋದಿಯನ್ನ ಮೆಚ್ಚಿಕೊಂಡ ಪರಿಣಾಮವೇ ಸತತ 3ನೇ ಬಾರಿಗೂ ಪ್ರಧಾನಿಯಾಗಿರೋದು. ಆದ್ರೆ ಈಗ ವಿದೇಶಿಯರು ಕೂಡ ಮೋದಿ ಆಡಳಿತವನ್ನ ಕೊಂಡಾಡ್ತಿದ್ದಾರೆ. ಮೋದಿಯ ಮುಂದಾಳತ್ವಕ್ಕೆ ಜೈಕಾರ ಹಾಕ್ತಿದ್ದಾರೆ. ಆತ್ಮೀಯರೇ, ಈಗ ಹೊರಬಿದ್ದಿರೋ ಸಮೀಕ್ಷೆ ಅಮೆರಿಕದ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಸಮೀಕ್ಷೆಯ ಇತಿಹಾಸದಲ್ಲೇ ಅಮೆರಿಕದ ಮೇಲಿನ ವಿಶ್ವಾಸಾರ್ಹತೆ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಕುಸಿದಿರೋದು ವಿಶ್ವ ನಾಯಕನ ಬದಲಾವಣೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಯಾಕಂದ್ರೆ ಸತತ 12 ವರ್ಷಗಳಿಂದ ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ಪ್ರಧಾನಿ ನರೇಂದ್ರ ಮೋದಿಯವರ ಮೇಲಿನ ಜಾಗತಿಕ ನಂಬಿಕೆ ಇಂದಿಗೂ ಅಚಲವಾಗಿದೆ. ದಿನದಿಂದ ದಿನಕ್ಕೆ ಮೋದಿಯ ವರ್ಚಸ್ಸು ವೃದ್ಧಿಸ್ತಾ ಇದ್ದು, ಮೋದಿಯನ್ನ ಜಾಗತಿಕ ನಾಯಕನನ್ನಾಗಿ ನೋಡೋದಕ್ಕೆ ವಿಶ್ವವೇ ಕಾತರದಿಂದ ಇದ್ದಂತೆ ಕಾಣ್ತಾ ಇದೆ. ಇದಕ್ಕೆ ಈ ವರದಿ ಮಾತ್ರ ಅಲ್ಲ, ಈ ಹಿಂದಿನ ವರದಿಗಳು ಕೂಡ ಸಾಬೀತುಪಡಿಸಿದೆ. ಕಳೆದ ವರ್ಷದ ಮಾರ್ನಿಂಗ್ ಕನ್ಸಲ್ಟ್ ಜಾಗತಿಕ ರೇಟಿಂಗ್ಸ್ ನಲ್ಲಿ 75% ಮಂದಿ ಮೋದಿ ನಾಯಕತ್ವಕ್ಕೆ ಜೈಕಾರ ಹಾಕಿದ್ರು. ಈ ಮೂಲಕ ಪ್ರಧಾನಿ ಮೋದಿ ವಿಶ್ವದಲ್ಲೇ ಅತ್ಯಂತ ಜನಪ್ರಿಯ ನಾಯಕನಾಗಿ ಹೊರಹೊಮ್ಮಿದ್ರು. ಸತತ 5ನೇ ಬಾರಿಗೆ ಅವರು ಈ ಸಾಧನೆ ಮಾಡಿರೋದು ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರಭಾವಕ್ಕೆ ಸಾಕ್ಷಿಯಾಗಿದೆ. ಆತ್ಮೀಯರೇ, ಪ್ರಧಾನಿ ಮೋದಿಯನ್ನ ವಿದೇಶಿಯರು ಕೂಡ ಮೆಚ್ಕೊಳ್ತಿದ್ದಾರೆ ಅಂದ್ರೆ ಅದಕ್ಕೂ ಒಂದು ಕಾರಣ ಇದೆ. ಸುಖ ಸುಮ್ಮನೆ ಬೇರೆ ದೇಶದ ಪ್ರಧಾನಿಯನ್ನ ವಿದೇಶಿಯರು ಒಪ್ಕೊಳ್ಳೋದಿಲ್ಲ. 2014ರಿಂದ ಭಾರತವನ್ನ ಮುನ್ನಡೆಸ್ತಾ ಇರುವ ನರೇಂದ್ರ ಮೋದಿ ದೇಶದ ಇತಿಹಾಸದಲ್ಲೇ ಸುದೀರ್ಘ ಅವಧಿಗೆ ಜನಪ್ರಿಯತೆ ಕಾಯ್ದುಕೊಂಡ ಪ್ರಧಾನಿಗಳಲ್ಲಿ ಒಬ್ಬರಾಗಿದ್ದಾರೆ. ಭಾರತದಲ್ಲಿ ರಾಜಕೀಯ ಸ್ಥಿರತೆ ಮುಂದುವರೆದಿರುವ ಇದೇ ಅವಧಿಯಲ್ಲಿ ವಿಶ್ವದ ಇತರ ಪ್ರಮುಖ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಪದೇ ಪದೇ ನಾಯಕತ್ವದ ಬದಲಾವಣೆಗೆ ಸಾಕ್ಷಿಯಾಗಿದೆ. ಆಸ್ಟ್ರೇಲಿಯಾದಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಮಾಲ್ಕಮ್ ಟರ್ನ್ಬುಲ್, ಸ್ಕಾಟ್ ಮಾರಿಸನ್ ಮತ್ತು ಪ್ರಸ್ತುತ ಪ್ರಧಾನಿ ಆಂಥೋನಿ ಅಲ್ಬನಿ ಸೇರಿದಂತೆ 3 ಪ್ರಧಾನಿಗಳನ್ನ ಕಂಡಿದೆ. ಇತ್ತ ಯುನೈಟೆಡ್ ಕಿಂಗ್ಡಮ್ ರಾಜಕೀಯ ವ್ಯವಸ್ಥೆಯಲ್ಲಂತೂ ತೀವ್ರ ಏರಿಳಿತ ಕಂಡು ಬಂದಿದ್ದು, ಕಳೆದ 10 ವರ್ಷಗಳಲ್ಲಿ ಡೇವಿಡ್ ಕ್ಯಾಮರೂನ್, ತೆರೆಸಾ ಮೇ, ಬೋರಿಸ್ ಜಾನ್ಸನ್, ಲಿಜ್ ಟ್ರಸ್, ರಿಷಿ ಸುನಕ್ ಮತ್ತು ಕೀರ್ ಸ್ಟಾಮರ್ ಒಳಗೊಂಡಂತೆ 6 ಪ್ರಧಾನಿಗಳು ಅಧಿಕಾರ ನಡೆಸಿ ನಿರ್ಗಮಿಸಿದ್ದಾರೆ. 2014ರಲ್ಲಿ ಪ್ರಧಾನಿ ಮೋದಿ ಅಧಿಕಾರ ವಹಿಸಿಕೊಂಡಾಗ ಬರಾಕ್ ಒಬಾಮಾ ಅಧ್ಯಕ್ಷರಾಗಿದ್ರು. ಆ ಬಳಿಕ ಡೊನಾಲ್ಡ್ ಟ್ರಂಪ್ ಆಡಳಿತಕ್ಕೆ ಬಂದ್ರು. 2020ರಲ್ಲಿ ಜೋ ಬೈಡನ್ ಅಧ್ಯಕ್ಷರಾಗಿ ಆಯ್ಕೆಯಾದ್ರು. ಆದ್ರೆ 2024ರ ಇತ್ತೀಚಿನ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಭರ್ಜರಿ ಜಯಬೇರಿ ಬಾರಿಸುವ ಮೂಲಕ
ಅಮೆರಿಕದ ಅಧ್ಯಕ್ಷ ಗದ್ದುಗೆಗೆ ಮರಳಿದ್ದಾರೆ. ಜಗತ್ತಿನ ಪ್ರಮುಖ ದೇಶಗಳಲ್ಲಿ ಎಷ್ಟೆಲ್ಲ ರಾಜಕೀಯ ಏರುಪೇರುಗಳಾಗ್ತಾ ಇದ್ರು, ಭಾರತದಲ್ಲಿ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ಸ್ಥಿರವಾಗಿ ಮುನ್ನಡೆಯುತ್ತಿರುವುದು ಜಾಗತಿಕ ಹೂಡಿಕೆ ಮತ್ತು ನಂಬಿಕೆಗೆ ಪ್ರಮುಖ ಕಾರಣ ಆಗಿದೆ. ಇದೇ ಕಾರಣಕ್ಕೆ ಅಲ್ವಾ ಮೋದಿಯನ್ನ ವಿಶ್ವಗುರು ಅಂತ ಹೇಳ್ತಾ ಇರೋದು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.